ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಸಿಕ್ ಮೆಟೀರಿಯಲ್ ಏನ್ ಬೇಕು ಅಂತ ನೋಡೋಣ. ಎಂಬ್ರಾಯ್ಡ್ರಿ ಫ್ರೇಮ್ ಇದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿರುವಂತಹ ಫ್ರೇಮ್ ಅಂದ್ರೆ 11 ಇಂಚಸ್ ಫ್ರೇಮ್ ಅನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 6 ಇಂಚಸ್ ಫ್ರೇಮ್ ಅನ್ನ ತೋರಿಸ್ತಾ ಇದ್ದೀನಿ. ಎಂಬ್ರಾಯ್ಡ್ರಿ ಫ್ರೇಮ್ ಅಂತ ಹೇಳ್ತೀವಿ. ಇದೊಂದು ವುಡನ್ ಫ್ರೇಮ್ ಇದು. ಇದರಲ್ಲಿ ಪ್ಲಾಸ್ಟಿಕ್ ಸಹ ಸಿಗುತ್ತೆ. ಇಲ್ಲಿ ಸ್ಕ್ರೂ ತೋರಿಸ್ತಾ ಇದ್ದೀನಲ್ಲ, ಅದನ್ನ ನಮಗೆ ಲೂಸ್ ಟೈಟ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಇನ್ನರ್ ಫ್ರೇಮ್ ಔಟರ್ ಫ್ರೇಮ್ ಡಿವೈಡ್ ಮಾಡ್ತಾ ಇದ್ದೀನಿ. ಇದು ಇನ್ನರ್ ಮತ್ತೆ ಇದು ಔಟರ್ ಫ್ರೇಮ್. ತುಂಬಾನೇ ಈಸಿಯಾಗಿ ನಾವು ಇದನ್ನ ಹ್ಯಾಂಡಲ್ ಮಾಡಬಹುದು. ಇದು ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಕ್ಲಾತ್ ಇದು. ಸೊ ನಾವಿಲ್ಲಿ ಕ್ಲಾತ್ ಅನ್ನ ಡಿಸೈಡ್ ಮಾಡಬೇಕಾದ್ರೆ ಸ್ವಲ್ಪ ನಾವಿಲ್ಲಿ ತುಂಬಾ ದಪ್ಪದಾಗಿರುವಂತಹ ಕ್ಲಾತ್ ತಗೋಬೇಕು. ಇಲ್ಲಿ ಎಂಬ್ರಾಯ್ಡ್ರಿ ನೀಡಲ್ ಅನ್ನ ತಗೊಂಡಿದ್ದೀನಿ, ಕ್ರೂಯಲ್ ನೀಡಲ್ ಅಂತ ಕರಿತೀವಿ ಇದನ್ನ. ಇದರಲ್ಲಿ ಸೈಜಸ್ ಡಿಪೆಂಡ್ ಆಗಿರುತ್ತೆ. ಮತ್ತೆ ಸ್ಕೇಲ್ ಮತ್ತೆ ಪೆನ್ಸಿಲ್ ಅನ್ನ ತಗೊಂಡಿದ್ದೀನಿ, ಸಿಸರ್. ಸೊ ನಾನಿಲ್ಲಿ ಎಂಬ್ರಾಯ್ಡ್ರಿ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಕಾಟನ್ ಥ್ರೆಡ್ ಇದು ಎಂಬ್ರಾಯ್ಡ್ರಿ, ಮತ್ತೆ ಇದರಲ್ಲಿ ಸಿಲ್ಕ್ ಥ್ರೆಡ್ ಸಹ ಬರುತ್ತೆ. ನಾನಿಲ್ಲಿ ಕಾಟನ್ ಥ್ರೆಡ್ ಅನ್ನ ತೋರಿಸ್ತಾ ಇದ್ದೀನಿ ಮೊದಲು. ಇದರಲ್ಲಿ ವೆರೈಟಿ ಕಲರ್ಸ್ ಸಹ ಸಿಗುತ್ತೆ ಫ್ರೆಂಡ್ಸ್. ಇದರಲ್ಲಿ 6 ಎಳೆ ದಾರ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಕೌಂಟ್ ಅನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಬಿಡಿ ಬಿಡಿಯಾಗಿ. 6 ಎಳೆ ದಾರವನ್ನು ಇಲ್ಲಿ ನಾವು ನೋಡಬಹುದು. ಸೊ ಈ ರೀತಿ ಇರುತ್ತೆ. ನಮ್ಗೆ ಇದು ಯಾವ ಕಲರ್ ಬೇಕು ಅದು ತಗೋಬಹುದು. ಸಿಲ್ಕ್ ಥ್ರೆಡ್ ಸಹ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಫ್ರೇಮ್ ನ ಹೇಗೆ ಹಾಕೋದು ಅನ್ನೋದು ಸಹ ತೋರಿಸ್ತೀನಿ. ಫ್ರೇಮ್ ಅನ್ನ ಈ ರೀತಿ ನಾವು ಸ್ಕ್ರೂನ ಸ್ವಲ್ಪ ನಮಗೆ ರಿಮೂವ್ ಮಾಡಬೇಕು ಅಂದ್ರೆ ಸ್ವಲ್ಪ ಲೂಸ್ ಮಾಡಿ ಇನ್ನರ್ ಫ್ರೇಮ್ ಅನ್ನ ಈ ರೀತಿ ಇಟ್ಕೋಬೇಕು. ಸೊ ಇನ್ನರ್ ಫ್ರೇಮ್ ಅನ್ನ ಈ ರೀತಿ ತಗೊಂಡು ನೆಕ್ಸ್ಟ್ ನಾನಿಲ್ಲಿ ಕ್ಲಾತ್ ಅನ್ನ ಆ ಸೈಜ್ಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೇಮ್ಗಿಂತ ಕ್ಲಾತ್ ಸ್ವಲ್ಪ ದೊಡ್ಡದಾಗಿರಬೇಕು, ಇಲ್ಲಾಂದ್ರೆ ಫ್ರೇಮ್ ಹ್ಯಾಂಡಲ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಫ್ರೇಮ್ಗಿಂತ ಸ್ವಲ್ಪ ದೊಡ್ಡದಾಗಿ ಸ್ಕ್ವೇರ್ ಶೇಪ್ ನಲ್ಲಿ ತಗೊಳ್ಳಿ, ಇಲ್ಲ ಸರ್ಕಲ್ ನಲ್ಲಿ ತಗೋಬಹುದು. ನೆಕ್ಸ್ಟ್ ಔಟರ್ ಫ್ರೇಮ್ ಅನ್ನ ನಾವು ಫಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ತೋರಿಸ್ತಾ ಇದ್ದೀನಿ. ಔಟರ್ ಫ್ರೇಮ್ ಅನ್ನ ಸ್ವಲ್ಪ ಲೂಸ್ ಆಗಿ ಮೊದಲು ಮಾಡ್ಕೋಬೇಕು. ಮೊದಲೇ ಟೈಟ್ ಇದ್ರೆ ಫ್ರೇಮ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಈ ರೀತಿ ಹಾಕೊಂಡಿದ ನಂತರ ಫ್ರೇಮ್ ಬಂದ್ಬಿಟ್ಟು ನಮಗೆ ಸ್ಕ್ರೂನಲ್ಲಿ ಟೈಟ್ ಮಾಡ್ಕೋಬೇಕು ಫ್ರೇಮ್ ಅನ್ನ. ಸೊ ಈ ರೀತಿ ಟೈಟ್ ಮಾಡೋದ್ರಿಂದ ಫ್ಯಾಬ್ರಿಕ್ ಅಲ್ಲಿ ಗಟ್ಟಿಯಾಗಿ ಕುತ್ಕೊಳುತ್ತೆ. ನೆಕ್ಸ್ಟ್ ಲೂಸ್ ಆಗಿ ಫ್ರೇಮ್ ಒಳಗಡೆ ಫ್ಯಾಬ್ರಿಕ್ ಲೂಸ್ ಇದ್ರೆ ಅದನ್ನ ಈ ರೀತಿ ಎಳೆದು ಫಿಕ್ಸ್ ಮಾಡ್ಕೋಬೇಕು. ಯಾಕೆಂದ್ರೆ ಫ್ಯಾಬ್ರಿಕ್ ಲೂಸ್ ಇದ್ರೆ ನಮಗೆ ನೆಕ್ಸ್ಟ್ ಡಿಸೈನ್ ಹಾಕ್ಬೇಕಾದ್ರೆ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಡಿಸೈನ್ ನ. ಸೊ ನಾವು ಮೊದಲು ಏನೇ ಮಾಡಬೇಕು ಅಂದ್ರೆ ಫ್ರೇಮ್ ನ ಫಿಕ್ಸ್ ಮಾಡ್ಕೋಬೇಕು ಸರಿಯಾಗಿ. ಲೂಸ್ ಆಗಿದ್ರೆ ನಮಗೆ ಡಿಸೈನ್ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಕೇರ್ಫುಲ್ಲಿ ಹ್ಯಾಂಡಲ್ ಮಾಡ್ಕೋಬೇಕು. ತುಂಬಾನೇ ಈಸಿ ಹ್ಯಾಂಡಲ್ ಮಾಡೋದು. ಬಟ್ಟೆ ಮಾತ್ರ ಸ್ಟ್ರೆಂತ್ ಇರಬೇಕು. ತುಂಬಾ ಗಟ್ಟಿ ಇರುವಂತಹ ಬಟ್ಟೆ ತಗೊಳ್ಳಿ, ತುಂಬಾ ಸ್ಟ್ರೆಂತ್ ಇರುವಂತದ್ದು, ತೆಳುವಾಗಿರೋದು ತಗೋಬೇಡಿ. ನೆಕ್ಸ್ಟ್ ಇಲ್ಲಿ 6 ಎಳೆ ದಾರ ಇರುವಂತಹ ನಾನಿಲ್ಲಿ ಕಾಟನ್ ಥ್ರೆಡ್ ಅನ್ನ ತೋರಿಸ್ತಿದ್ದೀನಿ. ಇದರಲ್ಲಿ ವೆರೈಟಿ ಬ್ರ್ಯಾಂಡ್ ಸಿಗುತ್ತೆ. ನೆಕ್ಸ್ಟ್ ಇದನ್ನ ನಾವು ನೀಡಲ್ಗೆ ಪೋಣಿಸ್ತಾ ಇದ್ದೀನಿ. 6 ಎಳೆ ದಾರವನ್ನ ನೀಡಲ್ಗೆ ಹಾಕ್ತಾ ಇದ್ದೀನಿ, ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಇನ್ಸರ್ಟ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ನಮ್ಗೆ ನಿಧಾನವಾಗಿ ಎಳ್ಕೋಬಹುದು. ಎಷ್ಟು ಬೇಕಷ್ಟು ನಾವು ದಾರವನ್ನ ತೆಗಿತಾ ಹೋಗ್ಬೋದು. ನೆಕ್ಸ್ಟ್ ಸಿಸರ್ ನಿಂದ ನಾನು ದಾರವನ್ನ ಕಟ್ ಮಾಡಿದ್ದೀನಿ. ಇದನ್ನ ನಾಟ್ ಅನ್ನ ಹೇಗೆ ಹಾಕೋದು ನೋಡ್ಕೊಳ್ಳಿ, ತೋರಿಸ್ತೀನಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಬೇಸಿಕ್ ಎಂಬ್ರಾಯ್ಡ್ರಿ ಸ್ಟಿಚಸ್ ಇಂದ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ ನ ನೋಡ್ತಾ ಇರಿ ಫ್ರೆಂಡ್ಸ್. ಸಪೋರ್ಟ್ ಅನ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.